ಅಂತಮ್ಮ ನಿನ್ ತಮ್ಮ ಅವನಲ್ಲ ಭಾರಿ ಭಯಂಕರ ಬಿಡಪ್ಪ. ಈ ಫಿಲಂಗಳಲ್ಲಿ ವಿಲನ್ಗಳು ಇರ್ತಾರಲ್ಲ ಅವ್ರಿಗಿಂತ ಕ್ರಿಮಿನಲ್ ಬುದ್ಧಿ ಉಪಯೋಗಿಸ್ತಾನೆ. ನಮಗ್ ಗೊತ್ತಿರಂಗೆ ಈಟೆಲ್ಲ ಮಾಡವನೆ, ಇನ್ ನಮಗ್ ಗೊತ್ತಿಲ್ಲದೆ ಇನ್ನೇನೆಲ್ಲ ಮಾಡಿರ್ಬೋದು, ಆ ದೇವ್ರಿಗೇ ಗೊತ್ತು. ನೀನ್ ಹೇಳ್ತಾ ಇರೋದು ದಿಟಾನೇ ಕಳ್ಳ ಅಲ್ಲ. ಕಟ್ಕೊಂಡಿರೋಳ್ಗೆ ಕೆಟ್ಟೋಳು ಅನ್ನೋ ಪಟ್ಟ ಕಟ್ಟಿ ಹಟ್ಟಿಯಿಂದ ಆಚೆ ಅಟ್ಟಕ್ ನೋಡ್ತಾವನಲ್ಲ, ಇವ್ನ್ಗೆ ಏನ್ ಅನ್ಬೇಕು ಹೇಳು. ನೋಡ್ಲಾ, ಇವ್ನ್ ತೋರ್ಸಿದ್ ಸಾಕ್ಷಿ ಏನಾರ ನಂಬಿ ಚಂಪಂಗ್ ಏನಾರ ಶಿಕ್ಷೆ ಆಗಿದ್ದಿದ್ರೆ ಎಂತ ದೊಡ್ಡ ಅನಾಹುತ ಆಗೋಗಿರೋದು ಹೇಳು. ಅಪ್ಪ ತಂದೆ ಚಂಪನೆ ತಪ್ಪು ಮಾಡದೆ ಅಂತ ಎಲ್ಲ ನಂಬಿಟ್ಟಿದ್ರಿ, ಆದ್ರೆ ಚಂಪ ಏನು ತೆಪ್ಪು ಮಾಡಿಲ್ಲ ಅಂತ ಅವ್ರ ಪರವಾಗಿ ಧೈರ್ಯವಾಗಿ ನಿಂತಿದ್ದು ಅದಕ್ಕೆ ಮನೆ ಕಣಪ್ಪ. ಅವತ್ತೇನಾದ್ರೂ ಅವಳ ಆಟ ಧೈರ್ಯವಾಗಿ ಮಾತಾಡದೆ ಹೋಗಿದ್ದಿದ್ರೆ ಎಂತ ದೊಡ್ಡ ತೆಪ್ಪು ನಡೆದೋಗಿರೋದು. ಏನು ಹೇಳು ಅಣ್ತಮ್ಮ, ನಿನ್ನೆನ್ರು ಮಾತ್ರವಾ? ಆಯ್ತು ಬಿಡಪ್ಪ, ನಿನ್ನೆನ್ರು ಅಂತ ಹೇಳೋದೇಳ, ನಮ್ಮತ್ಕೆ ಮಾ ಅಂತ ಹೇಳ್ತೀನಿ. ಏನು ನಿನ್ನೆನ್ರು ಅಂದ್ಬಿಟ್ರೆ ಮಾನ ಏನಾದ್ರು ಮುಕ್ಕಾಗೋಯ್ತದ? ದಿಟ ಹೇಳ್ಬೇಕು ಅಂದ್ರೆ ಅದಕ್ಕೆ ಮಾ ಡಾಕ್ಟ್ರಲ್ಲಿ ಆಗ್ಬೇಕಾಗಿರೋದು, ಬದಲಾಗಿ ಲಾಯರು ಇಲ್ಲ CBI ಆಫೀಸರ್ ಆಗ್ಬೇಕಾಗಿತ್ತು. ಅವತ್ ನೋಡಿದ್ರೆ ಮಾವಿನ ಮುಂದ್ಕಟ್ಟೆ ನಿಂತ್ಕೊಂಡು ಲಾಯರ್ ತರ ಮಾತಾಡಿ ಟೈಮ್ ತಗೊಂಡ್ರು. ಈಗ ನೋಡಿದ್ರೆ ಒಳ್ಳೆ CBI ಆಫೀಸರ್ ಹಂಗೆ ಯೋಚನೆ ಮಾಡಿ ಎಲ್ಲೋ ಅಡಕ್ ಕುಂತಿರೋನ್ಗೆ ಮೆಸೇಜ್ ಮಾಡಿ ಬಲೆಗ್ ಬೀಳ್ಸ್ಕೊಂಡ್ರು. ಆಮೇಕೆ ಚಂಪಾ ಏನು ತೆಪ್ಪು ಮಾಡಿಲ್ಲ ಅಂತವ ನಿಂಗೆ ಅರ್ಥ ಮಾಡಿಸಿ ನಿನ್ನ ನ್ಯಾಯದ ಪರವಾಗಿ ನಿಲ್ಲಂಗ್ ಮಾಡಿದ್ರು. ಅನ್ಮೇಕೆ ಅದ್ಕೆಮ್ಮ ಎಷ್ಟ್ ಬುದ್ಧಿವಂತರು ಅಂತ ಅರ್ಥ ಮಾಡ್ಕೊ ಅಂತಮ್ಮ. ನೋಡ್ಲಾ ಅಂತಮ್ಮ CBI ಆಫೀಸರ್ ಬಂದ್ರು. ಗೌಡ್ರೆ ಒಂದ್ ನಿಮಿಷ. ತುಂಬಾ ಥ್ಯಾಂಕ್ಸ್ ಗೌಡ್ರೆ. ಇವತ್ ನೀವು ಸರಿಯಾದ ಟೈಮ್ಗೆ ಅವನ್ನ ಇಲ್ಲಿ ಗೆಳ್ಕೊಂಡ್ ಬಂದು ಚಂಪನ್ ಜೀವನ ಎರಡು ಕಾಪಾಡ್ಬಿಟ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ ಮಾತಿಗೆ ಬೆಲೆ ಕೊಟ್ರಲ್ವೇ, ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್ ಗೌಡ್ರೆ. ಇದ್ರಲ್ಲಿ ನಂದೇನಿದ್ದದು, ಎಲ್ಲ ಮಾಡಿದ್ ನೀನೆಯ. ಅದು ಅಲ್ದಲೆಯ ನಿನ್ ಬುದ್ಧಿವಂತಿಕೆಯಿಂದ ಆ ವಿಶ್ವ ಎಲ್ಲವನೇ ಅಂತ ಕಂಡಿಡಿದು ನನ್ಗೆ ಹೇಳ್ದೆ. ನಾನು ಹೋಗಿ ಅವನನ್ನ ಕರ್ಕೊಂಬಂದು ಅಪ್ಪಯ್ಯನ ಮುಂದ್ಗುಟ್ಟೆ ನಿಲ್ಲಿಸ್ದೆ ಆಟೆಯ. ಇವತ್ತು ಚಂಪಂಗ್ ಏನಾರು ನ್ಯಾಯ ಸಿಕ್ಕದೆ ಅಂದ್ರೆ ಅದಕ್ಕೆ ಕಾರಣ ನೀನೆಯ. ನೀವ್ ಇಲ್ದೆ ಹೋಗಿದ್ರೆ ನಾವ್ ಏನ್ ಮಾಡಿದ್ರುವೆ ಅವನ ಇಲ್ಲಿ ಕರ್ಕೊಂಡ್ ಬರಕ್ ಆಯ್ತಾ ಇರ್ಲಿಲ್ಲ. ಹಂಗ್ ನೋಡೋದಕ್ ಹೋದ್ರೆ ಇವತ್ತು ಚಂಪನ್ ಜೀವನ ಉಳಿಸಿದ್ದು ನೀವೇಯ ಗೌಡ್ರೆ. ದಿಟ ಹೇಳ್ಬೇಕು ಅಂದ್ರೆ ಚಂಪಂಗ್ ನ್ಯಾಯ ಸಿಗಕ್ಕೆ ನೀವಿಬ್ರೇ ಕಾರಣ ಬಿಡಿ. ನೀವಿಬ್ರು ಜೊತೆಯಾಗಿ ನಿಂತ್ರೆ ಸೋಲೋ ಮಾತೇ ಇಲ್ಲ. ಏನ್ ಹೇಳಿರಿ? ಕೋಟ್ಲೆ, ಚಂಪನ್ ಪರ ನ್ಯಾಯ ಇತ್ತು, ಅದಕ್ಕೆ ಅವಳ ಪರ ನಿಂತೆ ಆಟಯ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸ್ಬೇಕಾಗಿಲ್ಲ. ಅದ್ಕೆಮ್ಮ ಅಣ್ತಮ್ಮಂಗೆ ಚಂಪನ್ ಕಡೆ ಇರೋ ನ್ಯಾಯ ಅರ್ಥ ಆಯ್ತು, ಆದ್ರೆ ನಿಮ್ ಕಡೆ ಇರೋ ನ್ಯಾಯ ಅರ್ಥ ಆಯ್ತಿಲ್ಲ ಅಷ್ಟೇ. ಹೇಳಿ. ಹಂಗೆ ಇವತ್ತೆಲ್ಲ ನಾಳೆ ನನ್ನನ್ನ ಅರ್ಥ ಮಾಡ್ಕೊಂಡು ನನ್ ಪರ ನಿಲ್ತಾರೆ ಅನ್ನೋ ನಂಬಿಕೆ ನನಗದೇ ಅಣ್ಣಯ್ಯ. ಯಾವಾಗ್ಲೂ ಎಲ್ಲಾರ್ಗು ಒಳ್ಳೇದ್ ಬಯಸೋ ನಿಮ್ಗೆ ಖಂಡಿತ ಒಳ್ಳೇದಾಯ್ತದ ಬಿಡಿ ಅದ್ಕೆಮ್ಮ. ನೋಡ್ತಾ ಇರಿ ಅದ್ಕೆಮ್ಮ, ಅಣ್ತಮ್ಮ ಮೊದ್ಲುಗಿಂತ ನಿಮ್ಮನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾನೆ. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅಣ್ಣಯ್ಯ. ನೀನು PUC ಎಕ್ಸಾಮ್ ಬರೆಯಕ್ಕೆ ಬೆಂಗಳೂರಿಗೆ ಹೋಗಿ ಹಾಲ್ ಟಿಕೆಟ್ ತಂದಿದ್ಯಲ್ಲ, ಅದ್ರ ಸಪ್ಲಿಮೆಂಟರಿ ಎಕ್ಸಾಮ್ ಮುಂದಿನ ತಿಂಗಳು 3ನೇ ತಾರೀಕಿಂದ ಅಂತ ಪೇಪರ್ ಅಲ್ಲಿ ಬಂದಿತ್ತು. ಅಯ್ಯಯ್ಯೋ, ನಾಳೆಯಿಂದ ಎಕ್ಸಾಮ್ ಶುರು ಆಯ್ತೈತೆ. ಅಮ್ಮಮ್ಮ ಏನು ಹೇಳಿಲ್ವೇ? ಅದೇನ್ ನಿರ್ಧಾರ ಮಾಡಿದ್ರು ಒಂದು ಗೊತ್ತಾಯ್ತಿಲ್ವಲ್ಲ. ಇನ್ನೊಂದ್ಕಿತ ಅಮ್ಮಮ್ಮಂತ ಹೋಗಿ ಕೇಳ್ಬಿಡ್ಲೆ, ಒಪ್ಕೋತಾರೋ ಇಲ್ಲ ಅಟ್ಟಿಯವ್ರ ಮುಂದ್ಗುಟ್ಟೆ ಎಲ್ಲ ಹೇಳ್ಬಿಡ್ತಾರೋ. ಅಯ್ಯೋ, ಏನ್ ಮಾಡ್ಲಿ ಒಂದು ಗೊತ್ತಾಯ್ತಿಲ್ಲ. ಲೇ ಇದ್ಯಾ? ಅಮ್ಮಮ್ಮ
ನೀವೇನು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿರ್ಲಿಲ್ವೇ? ಏನಾದ್ರೂ ಮಾಡ್ಕೊಡ್ಬೇಕಿತ್ತೆ ಅಮ್ಮಮ್ಮ? ನಾನು ನಿಂತವ ಏನೋ ಮಾತಾಡ್ಬೇಕಾಗಿತ್ತು. ಯೋಳಿ ಅಮ್ಮಮ್ಮ, ಏನ್ ವಿಷಯ? ನೋಡು, ನಿನ್ನ ಧೈರ್ಯ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆಯಿಂದಾಗಿ ಇದರಲ್ಲಿ ಚಂಪಂದೇನೂ ತಪ್ಪಿಲ್ಲ. ಇದೆಲ್ಲ ಆ ಮನೆ ಹಾಳು ಮಾಡಿರೋ ಮಸಲತ್ತು ಅಂತ ಸಾಬೀತ್ ಮಾಡಿದೆ ನೋಡು. ನಂಗೆ ಬಹು ಖುಷಿ ಆಯ್ತು. ಅದನ್ನ ಹೇಳ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ನಿಜವಾಗ್ಲೂ ಮೆಚ್ಚದೆ ಕಣೆ ನಿಂದ. ಹೆಣ್ಣಿಗಿರ್ಬೇಕಾದ ತಾಳ್ಮೆ ಜೊತೆಗೆ ಬುದ್ಧಿವಂತಿಕೆನೂ ನಿನ್ನಲ್ಲದೆ ಕಣೆ. ಸಬ್ಬಾಸ್. ಹ ಏನೇ ಇದು? ನಾನು ಈಟೊಂದು ಹೊಗಳ್ತಾ ಇದ್ರು ಸುಮ್ಕೆ ನಿಂತ್ಕೊಂಡ್ಬಿಟ್ಟಿದೀಯಾ? ಖುಷಿ ಆಗ್ತಿಲ್ವೇನೆ ನಿಂಗೆ? ಅಮ್ಮಮ್ಮ, ಇದ್ಕಿಂತ ನನಗ್ ಸಹಾಯ ಮಾಡಕ್ ಒಪ್ಕೊಂಡ್ರಿ ಅಲ್ವೇ, ಅದೇ ಸಾನೆ ಖುಷಿ ಆಯ್ತೈತೆ. ಓ, ಮರ್ತೋಗಿದ್ದೆ. ಅದೇನ್ ಸಹಾಯ ಮಾಡ್ಬೇಕು ಹೇಳು, ಮಾಡ್ತೀನಿ. ಅದೇ ಅಮ್ಮಮ್ಮ, ಅವತ್ತು ನೀನ್ ಏನ್ ಬೇಕಾದ್ರೂ ಕೇಳು, ನಡ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ ನಾನು ಪರೀಕ್ಷೆ ಬರೆಯಕ್ಕೆ ಕರ್ಕೊಂಡೋಗಿರಿ ಅಂತ ಕೇಳ್ದೆ. ಆಮೇಕಿಂದ ಬಂದ್ ನಿಂತವ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ. ಅಯ್ಯೋ ಶಿವನೇ, ಇವಳೇನಪ್ಪ, ನಾನು ಅವತ್ತು ಹೇಳದ್ನ ಬಿಟ್ಟೇ ಇಲ್ಲ. ಈಗ ಕೊಟ್ಟು ಮಾತನ್ನ ತೆಪ್ಪಂಗಿಲ್ಲ. ಒಳ್ಳೆ ಧರ್ಮ ಸಂಕಟಕ್ಕೆ ಸಿಗಿಸ್ತಾವಳಲ್ಲ. ಅಮ್ಮಮ್ಮ, ಆ ಪರೀಕ್ಷೆ ನಾಳೆಯಿಂದ ಶುರು ಆಯ್ತೈತೆ. ಅದ್ಕೆ ನಾಳೆಯಿಂದ 1 ವಾರ ಪರೀಕ್ಷೆ ಬರೆಯೋದಕ್ಕೆ ನನ್ನ ಕರ್ಕೊಂಡ್ ಹೋಗಿರೆ. ಆಮೇಲೆ ಈ ವಿಷಯದಲ್ಲಿ ನಿಮ್ಮನ್ನ ಧರ್ಮ ಸಂಕಟಕ್ಕೆ ತಳ್ಳೋದಕ್ಕೆ ನಂಗಿಷ್ಟ ಇಲ್ಲ ಅಮ್ಮಮ್ಮ. ನೀವೇನಾದ್ರೂ ಮನಸ್ಫೂರ್ತಿಯಾಗಿ ನನಗ್ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾತ್ರ ಮಾಡಿ ಅಮ್ಮಮ್ಮ. ಇಲ್ದೆ ಹೋದ್ರೆ ಪರವಾಗಿಲ್ಲ ಅಮ್ಮಮ್ಮ. ನಾನು ಹಣೆ ಬರ್ದಲ್ಲಿ ಬರ್ದಿಲ್ಲ ಅನ್ಕೊಂಡು ಸುಮ್ನಾಗ್ತೀನಿ. ಯಾವ್ದಕ್ಕೂ ಒಂದ್ಕಿತ ಯೋಚನೆ ಮಾಡಿ ಹೇಳಿ ಅಮ್ಮಮ್ಮ. ದಯವಿಟ್ಟು ಹೇಳಿ ಅಮ್ಮಮ್ಮ. ಹಾ, ನಾನು ಹೇಳ್ತೀನಿ. ಅಯ್ಯಯ್ಯೋ, ಅಮ್ಮಮ್ಮ ನೋಡಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ಟು ಹೊಂಟೋದ್ರು. ಈಗ ನಾನೇನ್ ಮಾಡ್ಲಿ? ನಾಳೆಯಿಂದ ಪರೀಕ್ಷೆ ಬೇರೆ ಶುರು ಆಯ್ತೈತೆ. ನಮ್ ಸುಭಾಸ ಕುಡಿದು ಬಂದು ಚಂಪಾ ಮೇಲೆ ಇಲ್ದೇ ಇರೋ ಆಪಾದನೆ ಹೊರಿಸಿ ನಾವೆಲ್ಲ ಅದನ್ನ ಸತ್ಯ ಅಂತ ನಂಬೋ ಆಜ್ಞೆ ಮಾಡ್ಬಿಟ್ನಲ್ಲ. ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂತ ನಮ್ ದೊಡ್ಡೋರು ಹೇಳಿರೋದು. ಆ ವಿಷಯದಲ್ಲಿ ನಮ್ ವಿದ್ಯೆಯನ್ನ ಮೆಚ್ಕೊಳ್ಳೇಬೇಕು ಅತ್ತೆ. ಅವಳು ಎಲ್ಲಿಂದಲೂ ಬಂದು ನನ್ ಚಂಪನ ನೋಡಿರೋದು ಕಡಿಮೆ ದಿನಗಳಾದ್ರೂ ಅವಳನ್ನ ಸಂದಾಗ ಅರ್ಥ ಮಾಡ್ಕೊಂಡು ಅವಳ ಪರವಾಗಿ ನಿಂತು ಧೈರ್ಯವಾಗಿ ವಾದ ಮಾಡಿ ಟೈಮ್ ತಗೊಂಡಿದ್ಕೆ ಸರಿ ಹೋಯ್ತು. ಇಲ್ದೆ ಹೋಗಿದ್ದಿದ್ರೆ ದೊಡ್ಡ ಅನಾಹುತನೇ ಆಗೋಗಿರೋದು. ನಿನ್ ಮಾತು ದಿಟ ಮೋನ. ನಮ್ ಭದ್ರ ಅವಳನ್ನ ಇಷ್ಟಪಟ್ಟು ಶಾನೆ ಒಳ್ಳೆ ಕೆಲಸ ಮಾಡ್ದ. ಆಮ್ಯಾಕೆ ನನ್ ಮಗನುವೆ ಅವಳ ಆಸ್ತಿ ಹಣಕ್ಕಿಂತ ಗುಣವೇ ಮೇಲು ಅಂತ ಅವಳನ್ನ ನಮ್ಮ ಮಟ್ಟಿ ಸೊಸೆಯಾಗಿ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ನೋಡು. ಅವಳಿಗೆ ವಯಸ್ಸಿಗೆ ಮೀರಿದ ತಿಳುವಳಿಕೆ ಅದೇ. ನ್ಯಾಯದ ಇಸಕ್ಕೆ ಬಂದ್ರೆ ನನ್ ಮಗನಂಗೆ ಎದುರು ಯಾರೇ ಇದ್ರು ಎದುರಿಸಿ ನಿಂತು ಬಿಡ್ತಾವಳೆ. ಇಲ್ದೆ ಹೋಗಿದ್ರೆ ನನ್ ಮಗ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ ಆಯ್ತಿತ್ತೆ. ಅವಳು ಇಲ್ದೆ ಹೋಗಿದ್ರು ನೀನ್ ಗೆಲ್ತಾ ಇದ್ದೆ ಕಣಪ್ಪ. ಆದ್ರೆ ಒಂದು ಇತಿಹಾಸ ನಿರ್ಮಾಣ ಆಗುವಂತ ಗೆಲುವು ನಿನಗೆ ಸಿಕ್ತಿರ್ಲಿಲ್ಲ ಅಂತ ಹೇಳ್ದೆ ಆಟೆಯ. ಬಿಚ್ಚ ಬಟ್ಟೆನ ಆ ಕತ್ತಲ್ಲಿರೋದೇನೋ ತೆಗಿಯೋದನೋ. ಆದ್ರೆ ಕಡೆ ಗಳಿಗೆಯಲ್ಲಿ ನಮ್ಮ ಅಟ್ಟಿ ಅವ್ರು ಮಾಡಿದ ಕಿತಾಪತಿಯಿಂದ ನನ್ ಮಗನಿಗೆ ಎಂತ ಕೆಟ್ಟ ಹೆಸರು ಬಂತು. ಆಗ ಇವನು ಪರವಾಗಿ ನಿಂತು ಇವನ್ ಕಳಂಕ ತೊಳೆದವಳು ಅವಳೇ ತಾನೇ.
ಅದ್ ಸರಿ, ಈಗ ಯಾಕೆ ಅವಳು ಗುಣಗಾನ ಮಾಡ್ತಾ ಇದ್ದಿ? ಶಿವರಾಮ, ನಾನು ಹಿಂಗೆ ಹೇಳ್ತೀನಿ ಅಂತ ನೀನ್ ತಪ್ಪು ತಿಳ್ಕೊಬೇಡ. ಅವಳು ತನಗೆ ಮದ್ವೆ ಇಷ್ಟ ಇಲ್ಲ ಅಂತ ಪೊಲೀಸರಿಗೆ ಫೋನ್ ಮಾಡಿದ್ಬಿಟ್ರೆ ಇನ್ಯಾವ ತಪ್ಪು ಮಾಡಿಲ್ಲ. ಇಲ್ಲಿ ಗಂಟ ಅವಳು ಬೇಕಾದಟ್ಕಿತ ನಮ್ಮ ಅಟ್ಟಿ ಮರ್ವಾದೆ ಕಾಪಾಡವಳೆ, ನಿನ್ ಗೌರವ ಉಳಿಸವಳೆ. ಅವಳಿಂದ ನಮ್ಮ ಅಟ್ಟಿಗೆ ಒಳ್ಳೇದೇ ಆಗಿದೆ ಅಲ್ವೇ? ದಿಟವಾಗಿ ಹೇಳ್ಬೇಕು ಅಂದ್ರೆ ನಾವು ಹುಡುಕಿದ್ರು ಇಂಥ ಹುಡುಗಿನ ಸೊಸೆಯಾಗಿ ತರಕ್ಕೆ ಸಾಧ್ಯನೇ ಇರ್ಲಿಲ್ಲ. ಒಟ್ನಲ್ಲಿ ಇಡೀ ಊರೇ ಹೊಗಳುವಂತ ಸೊಸೆನ ನೀ ನಮ್ ಭದ್ರಂಗೆ ತಂದ್ಬಿಟ್ಟೆ. ಇವಾಗ ನಾನು ಏನ್ ಹೇಳ್ತೀವನಿ ಅಂದ್ರೆ ದೊಡ್ಡ ಮನಸ್ಸು ಮಾಡಿ ಏನೋ ಕ್ಷಮಿಸ್ಬಿಡು ಅಂತೀಯಾ? ಅವ್ವ, ನಾನು 6 ತಿಂಗಳು ಜೈಲ್ನಾಗಿದ್ದನ್ನ ನೀವು ಬೇಕಾದ್ರೆ ಮರ್ತು ಬಿಡ್ಬೋದು. ಆದ್ರೆ ನಾನಿದ್ದದ್ದು ಜೈಲ್ನಾಗಲ್ಲ, ನರಕದಾಗ. ಒಂದೊಂದು ಕ್ಷಣನೂ ಕಳೆಯೋಷ್ಟೊತ್ತಿಗೆ ಒಂದೊಂದು ಯುಗನೇ ಕಳೆದಂಗಾಗೋಯ್ತು. ಜೈಲ್ನಾಗೆ ನನಗೆ ಮಾಡಿದ ಅವಮಾನ ನಾನು ತಿನ್ನೋ ಅನ್ನದಾಗೆ ಉಪ್ಪು ಖಾರ ತುಂಬಿ ತಿನ್ಸವ್ರೆ. ಆ ನೋನ ಹೆಂಗವ ಮರೀಲಿ ನಾನು? ಹೆಂಗ ಮರೀಲಿ? ನೀವು ಬೇಕಾರೆ ಅವಳು ಮಾಡಿರೋದನ್ನೆಲ್ಲ ಮರ್ತ್ಬಿಟ್ಟು ಕ್ಷಮಿಸ್ಬಿಡ್ಬೋದು. ನಾನು ಮಾತ್ರ ನನ್ನ ಜನ್ಮ ಇರೋ ಗಂಟ ಅವಳನ್ನ ಕ್ಷಮಿಸಕ್ಕಿಲ್ಲ. ಅವಳು ಮಾಡಿರೋ ಒಳ್ಳೆಯವನ ಒಪ್ಕೊಂಡ್ರುವೆ ನಾನು ಜೈಲ್ನಾಗಿರಕ್ ಕಾರಣ ಆದ್ನಲ್ಲ, ಇದನ್ನ ಮಾತ್ರ ನಾನು ಕ್ಷಮಿಸಕ್ಕಾಗಕ್ಕಿಲ್ಲ. ಇವತ್ತೇ ಕೊನೆ. ಅವಳ ವಿಷಯನ ಯಾವತ್ತೂ ನನ್ನ ಮುಂದ್ಬಿಟ್ಟೆ ಮಾತಾಡಬೇಡಿ. ಹೇ ಶಿವರಾಮ ಮಗ ನಿಂತ್ಕೊಳ್ಳ. ಅತ್ತೆ, ಅವ್ರ ಬಗ್ಗೆ ನಿಮ್ಗೆ ಗೊತ್ತದೇ ಅಲ್ವೇ? ವಿದ್ಯೆ ನಿಸ್ಯ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಕ್ಕಿಲ್ಲ. ಅಲ್ವೇ ಮೋನ, ನನ್ ಮಗನ್ನ ಜೈಲಿಗೆ ಕಳಿಸಿದವ್ರ ಮ್ಯಾಕೆ ನಂಗೆ ಕೋಪ ಇಲ್ಲ ಅಂತ ಅನ್ಕೊಂಡಿದ್ದೀರಿ? ಹಂಗಂತವ ಅವಳು ಮಾಡಿರೋ ಒಳ್ಳೆ ಕೆಲ್ಸನ ಗುರ್ತಿಸ್ದೇ ಇರುವಷ್ಟನ್ನು ಕಲ್ ಮನ್ಸನ್ನ ಮಾಡ್ಕೊಂಡ್ಬಿಟ್ರೆ ಹೆಂಗ್ ಹೇಳು? ಅದು ಒಂದು ತಪ್ಪು ಬಿಟ್ಟು ಬೇರೆ ಏನಾದ್ರೂ ಗುಲ್ಗಂಜಿ ಗಾತ್ರದಷ್ಟು ತಪ್ಪು ತೋರ್ಸಕ್ಕೆ ಯಾರಿಗಾದ್ರೂ ಆಗದೆ? ನಾನು ಇಸಿಯ ಮಾತಾಡಿದ್ದಕ್ಕೆ ಹೆಂಗ್ ಬ್ಯಾಸರ ಮಾಡ್ಕೊಂಡು ಎದ್ದೋದ ನೋಡು. ನೀವೇನ್ ಬೇಸರ ಮಾಡ್ಕೋಬೇಡಿ, ಸುಮ್ಕೆ ಇರಿಯತ್ತೆ. ಅವ್ರೇನಾರು ಒಂದ್ ಕಿತ ಒಬ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಅಷ್ಟ್ ಬಿರ್ನ ಕ್ಷಮಿಸಕ್ಕಿಲ್ಲ ಅಂತ ನಿಮ್ಗೆ ಗೊತ್ತಲ್ವೇ? ನೋಡವ, ಮುಂದಕ್ಕೆ ಏನಾಗ್ಬೇಕೋ ಅದಾಯ್ತದೆ. ಅಯ್ಯೋ, ಏನ್ ಮಾಡ್ಲಿ, ಒಂದು ಗೊತ್ತಾಯ್ತಿಲ್ವಲ್ಲ. ಏಳು ಸರು. ಅಕ್ಕ, ನಾಳೆ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳುವ ಅಂತ ಫೋನ್ ಮಾಡ್ದೆ. ಇನ್ನು ಬರೆಯೋದೇ ಗ್ಯಾರಂಟಿ ಇಲ್ಲ ಸರು. ಏನ ಅಕ್ಕ ಹಿಂಗ್ ಹೇಳ್ತಿದ್ಯಾ? ಸರು, ಮನೆ ಪರಿಸ್ಥಿತಿ ಗೊತ್ತಿದ್ರುನುವೆ ಅದನ್ನೆಲ್ಲ ಮೀರಿ ನಾನ್ ಹೆಂಗೆ ಎಕ್ಸಾಮ್ ಬರೆಯಕ್ ಹೋಗ್ಲಿ ಸರು? ಅಕ್ಕ, ನಿನ್ ಭಾವಂತವ ಸಹಾಯ ಕೇಳ್ಬೇಕ್ ತಾನೆ? ಅಲ್ಲ, ನಿಂಗ್ ಆಲ್ ಟಿಕೆಟ್ ಕೊಡ್ಸಕ್ಕೆ ಬೆಂಗಳೂರಿಗೆ ಕರ್ಕೊಂಡ್ ಹೋಗಿದ್ರಂತೆ. ಇನ್ನು ಎಕ್ಸಾಮ್ ಬರೆಯಕ್ಕೆ ಸಹಾಯ ಮಾಡಕ್ಕಿಲ್ವ ಏಳು? ಸರು, ಮಾವಯ್ಯಂಗ್ ಗೊತ್ತಿಲ್ದಂಗೆ ಅವ್ರು ನನಗ್ ಸಹಾಯ ಮಾಡಿದಕ್ಕೆ ಏಟೆಲ್ಲ ಅನಾಹುತ ಆಯ್ತು ಅಂತ ಕಣ್ಣಾರೆ ನೋಡಿದ್ರುನುವೆ ಮತ್ತೆ ಹೋಗಿ ಹೆಂಗ್ ಕೇಳಲಿ ಸರು? ತಿರ್ಗಾ ನನ್ನಿಂದಾಗಿ ಅಪ್ಪ ಮಗನ್ ಮಧ್ಯದಲ್ಲಿ
ಮನಸ್ತಾಪ ಬರೋದ್ ಬೇಡ. ಹಂಗಾರೆ ಈಗ ಏನೇ ಮಾಡ್ತೀಯಾ? ಗೊತ್ತಿಲ್ಲ ಸರು, ಅಮ್ಮಮ್ಮನ್ ತವ ಇದು ಒಂದ್ ಸಹಾಯ ಮಾಡಿ ಅಂತ ಕೇಳಿವ್ನಿ. ಆದ್ರೆ ಅದಕ್ ಅವ್ರು ಯೋನು ಹೇಳಿಲ್ಲ. ಅಕ್ಕ, ನೀನ್ ಎಕ್ಸಾಮ್ ಬರಿಬೇಕು ಅಂತ ನಾನ್ ಏಟೊಂದ್ ಆಸೆ ಇಟ್ಕೊಂಡಿದ್ದೆ ಗೊತ್ತೇ? ಸರು, ನಮ್ ಜೀವನದಲ್ಲಿ ನಾವ್ ಏನೇ ಅನ್ಕೊಂಡ್ರುವೆ ನಮ್ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗೋದು. ನಾನ್ ಪರೀಕ್ಷೆ ಬರಿಬೇಕು ಅಂತ ನಾನ್ ಹಣೆಲ್ ಬರ್ದಿದ್ರೆ ನಾನ್ ಬರ್ದೇ ಬರಿತೀನಿ. ಅಕ್ಕ, ಏನೇ ಆದ್ರೂವೆ ಸರು, ಈ ವಿಷಯದ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಇದ್ರೆ ಮನ್ಸಿಗ್ ಸಾನೆ ಕಷ್ಟ ಆಯ್ತೈತೆ. ನಾಳೆವರೆಗೂ ಟೈಮ್ ಇದೆ ಅಲ್ವಾ? ಅದೇನಾಗುತ್ತೋ ನೋಡು ಬಿಡು. ದೊಡ್ಡೋರ್ ಸಮಸ್ಯೆ ಬಗ್ಗೆ ಯೋಚನೆ ಮಾಡದೆ ನೀನ್ ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ನಿನ್ನ ಗುರಿನ ತಲುಪು. ನೀನ್ ಏನು ತಲೆ ಕೆಡಿಸ್ಕೋಬೇಡ. ನಿನ್ ಆಸೆ ಕನಸು ಏನೇ ಇದ್ರು ನಾನ್ ನೆರವೇರಿಸ್ತೀನಿ. ಹಾಲ್ ಟಿಕೆಟ್ ಕೊಡೋ ಸಮಯ ಎಲ್ಲ ಮುಗಿದೋಗಿದೆ, ನೀವೆಲ್ಲ ಹೊರಡಬಹುದು. ಬೇಕೇ ಬೇಕು, ಬೇಕೇ ಬೇಕು. ನಮ್ ಗೌಡ್ರು ಈ ಹಾಲ್ ಟಿಕೆಟ್ ಕೊಡ್ಸೋದಕ್ಕೋಸ್ಕರ ಏಟೆಲ್ಲ ಕಷ್ಟಪಟ್ರು, ಏಟೆಲ್ಲ ಹೋರಾಟ ಮಾಡಿದ್ರು. ಅವ್ರ ಹೋರಾಟಕ್ಕೆ ಫಲ ಸಿಗ್ಬೇಕು ಅಂದ್ರೆ ನಾನು ಎಕ್ಸಾಮ್ ಬರಿಬೇಕಿತ್ತು. ಅದಕ್ ಭರವಸೆ ಆಗಿದ್ದು ಅಮ್ಮಮ್ಮ ಒಬ್ರೆ. ಆದ್ರೆ ಅವ್ರು ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ. ಅದಕ್ಕೆ ಎಕ್ಸಾಮ್ ಬರೆಯೋ ಆಸೆನ ಇಲ್ಲಿಗೆ ಬಿಟ್ಬಿಟ್ರೆ ಸಾನೆ ಒಳ್ಳೇದು. ಈ ಆಸೆ ಕನ್ಸುಗಳನ್ನೆಲ್ಲ ಕಟ್ಕೊಂಡಿದ್ದು ನನ್ ತಪ್ಪು ಅನ್ಬೇಕೆ ಬೇರೆಯವ್ರನ್ನ ದೂರದು ತಪ್ಪಾಯ್ತದೆ. ಇನ್ಬೇಕಾದ್ರೂ ಈ ಆಸೆ ಕನ್ಸುಗಳನ್ನೆಲ್ಲ ಮಡಿಕಬಾರ್ದು. ನೀನ್ ಏನ್ ಬೇಕಾದ್ರೂ ಕೇಳು, ನಡ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ನಾಳೆಯಿಂದ ಒಂದ್ ವಾರ ಪರೀಕ್ಷೆ ಬರೆಯೋದಕ್ಕೆ ನನ್ನ ಕರ್ಕೊಂಡ್ ಹೋಗಿರೆ. ಓಹೋ, ನೀನೇ ಬಂದ್ಯಾ? ಬಾಬಾ. ರೇ, ಹುಷಾರು ಕಣೆ, ನೀನೀಗ ಬೋಸರಿ. ಅಮ್ಮಮ್ಮ, ಈಗ ಯಾಕೆ ನನ್ನ ಕೂಗಿದ್ರಿ? ಒತ್ತಾರ್ಕೆ ಎದ್ದು ಸಿದ್ಧ ಆಗ್ಬಿಡು. ಎಲ್ಲಿಗೋ ಕರ್ಕೊಂಡು ಹೋಯ್ತೀರಾ ಅಂತ ನಾನು ಕೇಳಿದ್ಯಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮಮ್ಮ, ನೀವು ದಿಟ್ಟವಾಗ್ಲೂ ಹೇಳ್ತಾ ಇದ್ದೀರಾ ತಾನೆ? ದಿಟಾನೇ ಹೇಳ್ತಾ ಇವ್ನಿ. ಈಟೊತ್ತಲ್ಲಿ ಬಂದು ನಿನ್ನ ಹತ್ರ ಮಸ್ಕಿರಿ ಮಾಡಕ್ಕೆ ನನ್ಗೇನ್ ಬೇರೆ ಕ್ಯಾಮೆ ಇಲ್ವಾ? ನಾನು ಹೇಳ್ತಾ ಇರೋದು ದಿಟಾನೇ. ಅಮ್ಮಮ್ಮ, ನನ್ಗಾಯ್ತಾ ಇರೋ ಖುಷಿಗೆ ಅಮ್ಮಮ್ಮ ಸಂಸೆ. ಅಮ್ಮಮ್ಮ, ನಿಮ್ ಮಾತ್ ಕೇಳಿ ನಂಗ ಆಟೋನ್ ಖುಷಿ ಆಗೋಯ್ತು. ನಿನ್ ಖುಷಿ ನೋಡ್ತಾ ಇದ್ರೆ ನೀನ್ ಅದ್ರ ಮೇಲೆ ಏಟೊಂದು ಆಸೆ ಮಡ್ಕೊಂಡಿದೀಯ ಅಂತ ಗೊತ್ತಾಯ್ತದೆ. ಅಮ್ಮಮ್ಮ, ನೀವ್ ದಿಟ್ಟವಾಗ್ಲೂ ಕರ್ಕೊಂಡು ಹೋಗ್ತೀರಾ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀವ್ ಒಪ್ಕೊಂಡಿದ್ ನನ್ಗೆ ಸ್ವರ್ಗ ಸಿಕ್ಕಿರೋ ಅಷ್ಟೇ ಖುಷಿ ಆಗೋಯ್ತು. ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಅರ್ಥ ಆಯ್ತಾ ಇಲ್ಲ ಅಮ್ಮಮ್ಮ. ನೋಡಿ, ಇಲ್ಲಿ ಗಂಟ ನನ್ ಮಗನ ವಿರುದ್ಧವಾಗಿ ನಾನು ಯಾವತ್ತೂ ಹೋಗಿಲ್ಲ. ನಾನೇ ಅವನಿಗೆ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳ್ಸೋದು ಬ್ಯಾಡ, ಕಾಲ ಸರಿ ಇಲ್ಲ ಅಂತ ಏಟೋ ಸಲ ಹೇಳಿವ್ನಿ. ಅಂತದ್ರಲ್ಲಿ ಇವತ್ತು ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಏನ್ ಕಾರಣ ಗೊತ್ತೇ? ನನ್ನ ಮಗನ್ನ ಗೆಲ್ಸಿ ಅವನ ಗೌರವ ಕಾಪಾಡಿ ಇವತ್ತು ಅವನು ಮಂತ್ರಿ ಆಗ ತನಕ ಓಡಾಡಿದೆ ನೋಡು, ಅದಕ್ಕೆ. ಆಟೆ ಅಲ್ಲ, ನಿನ್ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳಿತಾ ಐತೆ.
ಗರ್ಭಿಣಿ ಅಂದ್ಮ್ಯಾಕೆ ಬೈಕೆ ಇದ್ದೇ ಇರ್ತವೆ. ಅದನ್ನ ಈಡೇರಿಸ್ಬೇಕಾಗಿರೋದು ನಮ್ ಧರ್ಮ. ಅದಕ್ಕೆ ಒಪ್ಕೊಂಡಿವ್ನಿ. ದಿಟ್ಟವಾಗ್ಲೂ ನನಗ್ ಆಯ್ತಾ ಇರೋ ಕುಸಿಗೆ ಮಾತೆ ಬರ್ತಿಲ್ಲ ಅಮ್ಮಮ್ಮ. ಆ ಈ ಭಾಗೀರಥಿ ಯಾರು? ಕೆಂಪೇಗೌಡನ ಹೆಂಡತಿ ಅಂದ ಮ್ಯಾಕೆ ಕೊಟ್ಟ ಮಾತಿಗೆ ತಪ್ಪಾಕಿಲ್ಲ. ನೀನ್ ಚಿಂತೆ ಮಾಡೋದು ಬೇಕಾಗಿಲ್ಲ, ಹೋಗೋ. ಅಂದಂಗೆ ಖುಷಿ ಆಯ್ತು ಅಂತ ಹಿಂಗೆ ಜಿಂಕೆ ಮರಿ ಓಡಾಡೋ ತರ ಓಡಾಡ್ಬೇಡ. ಹೊಟ್ಟೆಯಲ್ಲಿ ಇನ್ನೂ ಒಂದು ಜೀವ ಐತೆ ಅನ್ನೋದು ಜ್ಞಪ್ತಿಯಲ್ಲಿ ಇರ್ಲಿ. ಸರಿ ಅಮ್ಮಮ್ಮ, ಒತ್ತಾರೇನೆ, ನಾನು ರೆಡಿ ಆಗ್ಬಿಡ್ತೀನಿ. ಅವ್ವ ತಾಯಿ ಉಲ್ಕೇರವ್ವ, ಮೊದ್ಲೇ ಕಿತ ನನ್ ಮಗನ ಇಷ್ಟಕ್ಕೆ ಇರದ್ದವಾಗಿ ಹೋಯ್ತಾ ಇವ್ನಿ. ಏನು ತೊಂದರೆ ಆಗದೆ ಇರೋಗೆ ನೋಡ್ಕ ತಾಯಿ, ನೀನೇ ಕಾಪಾಡ್ಬೇಕವ್ವ. ದ್ಯಾವ್ರೆ, ಅಜ್ಜಿ ಎಕ್ಸಾಮ್ ಬರೆಯೋದಕ್ಕೆ ಒಪ್ಕೊಂಡ್ಬಿಟ್ರು. ರಿವಿಷನ್ ಮಾಡ್ಕೊಳ್ಳೋಣ ಅಂದ್ರೆ ಬುಕ್ ಎಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. ಈಗೇನ್ ಮಾಡ್ಲಿ? ಹಾ, ರಿವಿಷನ್ ಮಾಡಿ ನೋಟ್ಸ್ನೆಲ್ಲ ರೂಮಲ್ಲೇ ಮಡಗಿದ್ದೆ. ಆದ್ರೆ ಅದನ್ನ ತಕೊಂಬರೋದ್ ಹೆಂಗೆ? ಈಗೇನಾದ್ರೂ ನಾನ್ ರೂಮ್ ಒಳಗ್ ಹೋದ್ರೆ ಗೌಡ್ರು ನಿದ್ದೆ ಹಾಳ್ ಮಾಡ್ದೆ ಅಂತ ಗುರ್ರ ಅಂತಾರೆ. ಏನ್ ಮಾಡ್ಲಿ?